ಗುರವೇ ಸ್ವರ್ಣಾರಿ ಸೇತ ಭಗವಂತ ನನ್ನ ಅಣ್ಣನನ್ನು ಬಿಟ್ಟು ಒಂದು ಹೆಚ್ಚ ಕೂಡ ಕಿತ್ತಲಾರದು ಗುರುನಾಥ. ನಾನೀಗ ನನ್ನ ಅಣ್ಣನ ಮುಖವಾದರೂ ತಿರುಗಿ ನೋಡುತ್ತೆ. ಘಾತ ಮಾಡಿದ ತಮ್ಮ, ತಿರುಗಿ ನೋಡಿ ನನ್ನ ಮುಖವನ್ನು ನೋಡಿ ಘಾತ ಮಾಡಿದಿ. ನಾನು ಶಿವಮತದಲ್ಲಿ ಉಳಿದುಕೊಂಡೆನು, ನೀನು ಹಾಲಮತದಲ್ಲಿ ಉಳಿದುಕೊಂಡಿತ್ತಮ್ಮ ಸೋಮರಾಯ. ಅಣ್ಣ, ನಾನು ನನ್ನ ಅಣ್ಣನ ಮುಖವನ್ನು ತಿರುಗಿ ನೋಡಿದ ಕೂಡಲೇ ಕಂಬಳಿ ನಿಶರಿವಾಗಿ ಕಾವಿ ಕತ್ತೆಯಾಗಿರು, ಭಂಡಾರ ಹೋಗಿ ಈ ಬುತ್ತಿಯಾಗಿರು, ನನ್ನ ಅಣ್ಣನ ಕೊರಳಲ್ಲಿ ರುದ್ರಾಕ್ಷಿ ಹಾರ ಬಂದಿರುವುದು ಭಗವಂತ. ನನ್ನ ಅಣ್ಣನ ಸಮಾಧಿಯ ಮೇಲೆ ಒಂದು ಲಿಂಗವಾದರೂ ಉದ್ಭವಿಸಿ ಬಂದಿರುವುದು. ನನ್ನ ಅಣ್ಣನ ರೂಪವನ್ನು ಹೋಗಿ ಬೇರೂಪಾಗಿರುವುದು. ಈ ಲಿಂಗಿನ ಸೇವೆಗೆ ಯಾರನ್ನಾದರೂ ಒಬ್ಬ ಪೂಜಾರಿಗಾದರೂ ಒಪ್ಪಿಸಲೇಬೇಕು. ಇತ್ತ ಕಡೆ ಒಬ್ಬ ಪೂಜಾರಿ ಅಂತ ಕಾಣುತ್ತಿರುವನು. ಆ ಪೂಜಾರಿ ಬಂದ ಮೇಲೆ ವಿಚಾರವಾದರೂ ಮಾಡುತ್ತೆ. ಪೂಜಾರಿ ಹಿರಿಯಾರಿ, ನೀವು ಯಾವ ಗ್ರಾಮದವರು ಪೂಜಾರಿ? ಹಿರಿಯಾರಿ, ನಾನು ಉಮಳಾ ಠಾಣದವರು ನೋಡ್ರಿ ಹಿರಿಯಾರಿ. ಪೂಜಾರಿ ಹಿರಿಯಾರಿ, ನೀವು ಉಂಬಳಾ ಠಾಣದವರು ಎಂದರೆ ನನಗೆ ಬಹಳ ಸಂತೋಷವಾಯ್ತು ಪೂಜಾರಿ. ನನಗ ಕೂಡ ಬಹಳ ಆನಂದ ಆಯ್ತು ನೋಡ್ರಿ ಹಿರಿಯಾರಿ. ಪೂಜಾರಿ ಹಿರಿಯಾರಿ, ಈ ಲಿಂಗಿನ ಸೇವಾ ಆದ್ರೆ ಮಾಡುತ್ತೇನಪ್ಪ ಪೂಜಾರಿ? ಆಗಲ್ರಿ ಹಿರಿಯಾರಿ, ನೀವು ಹೇಳಿದಂತೆ ಲಿಂಗಿನ ಸೇವಾ ಆದ್ರೂ ಮಾಡುತ್ತೇನ್ರಿ ಹಿರಿಯಾರಿ. ಪೂಜಾರಿ ಹಿರಿಯಾರಿ, ನೀನು ಹೇಗೆ ಸೇವೆಯನ್ನು ಮಾಡುತ್ತೆ ಅನ್ನುವುದು ನಾನು ನೋಡುತ್ತೇನೆ. ನೀನು ಸೇವಾದ್ರ ಮಾಡು ಪೂಜಾರಿ. ಆಗಲ್ರಿ ಹಿರಿಯಾರಿ, ನಿಮ್ಮ ಮುಂದೆ ಸೇವಾ ಆದ್ರೂ ಮಾಡುತ್ತೇನ್ರಿ ಹಿರಿಯಾರಿ. ಆಗಲಿ ಪೂಜಾರಿ. ಪಾರ್ವತಿ
ಪೂಜಾರಿ ಯಾರೇ ಇನ್ನ ಮೇಲೆ ಇದೇ ಪ್ರಕಾರವಾಗಿ ಸೇವಾ ಆದ್ರೆ ಮಾಡ್ಬೇಕು ನೋಡು ಪೂಜಾರಿ. ಆಗಲ್ರಿ ಹಿರಿಯರಿ. ಪೂಜಾರಿ. ನೀವು ಹೇಳಿದಂತೆ ದಿನನಿತ್ಯ ಗುರುವಿನ ಸೇವಾದ್ರು ಮಾಡುತ್ತೇನ್ರಿ ಹಿರಿಯರಿ. ಆಗಲಿ ಪೂಜಾರಿ, ನಾನು ನೀನು ಹೋಗಿ ಬರುತ್ತೇನೆ. ಆಗಲ್ರಿ ಹಿರಿಯರಿ. ಪ್ರಿಯಳೇ, ಪತಿದೇವ, ನಾವು ಇಬ್ಬರ ಕೂಡಿಕೊಂಡು ಮಕ್ಕಳನ್ನ ಕರೆದುಕೊಂಡು ನಮ್ಮ 700 ಕಿಲ್ಲಾರಗಳನ್ನು ಮುಂದೆ ಹಾಕಿಕೊಂಡು ಗಂಗೆ ನಾಡ, ಗೌರಿಯ ನಾಡ, ಅವಲಿಯ ನಾಡ, ಸಾಲ ಬಿದರಿಯ ನಾಡ, ಅಂಬೆ ಜಂಬೆಗೆ ನಾಡ, ಗೊಂಬೆ ಚಿತ್ತರ ನಾಡ, ಶಾಡಭವನ ಗುಡ್ಡಕ್ಕಾದ್ರು ಬಂದೇವ್ ನೋಡು ಪ್ರಿಯಳೆ. ಹೌದರಿ ಪತಿದೇವ. ಪ್ರಿಯಳೆ, ಪತಿದೇವ, ಈ ಶಾಡಭವನ ಗುಡ್ಡದಲ್ಲಿ ನೀರು ಮೇವಿನ ಅನುಕೂಲ ಬಹಳ ಇರುವುದು. ಆದರೆ ಇಲ್ಲೇ ಕಾಡು ಪ್ರಾಣಿಗಳು ವಾಸ ಮಾಡಿದವು. ಪ್ರಿಯಳೆ, ಪತಿದೇವ, ನಮ್ಮ 700 ಕಿಲ್ಲಾರದಲ್ಲಿ ಒಂದು ಸಣ್ಣ ಕರುವನ್ನು ಕಾಡು ಪ್ರಾಣಿ ಎಳೆದುಕೊಂಡು ಹೋದರೆ ನಾನು ಬಿಲ್ಲ ಸೋಮರಾಯಿತು ಏನು ಫಲ ಪ್ರಿಯಳೆ, ಏನು ಫಲ? ಹೌದರಿ ಪತಿದೇವ. ಈ ಶಾಡಭವನ ಗುಡ್ಡದ ಮಗ್ಗಲದಲ್ಲಿ ಇರುವ ಹಾಲುಹಟ್ಟಿ ಗ್ರಾಮ ಇರುವುದು. ನಾವು ಇಬ್ಬರ ಕೂಡಿಕೊಂಡು ಮಕ್ಕಳನ್ನ ಕರೆದುಕೊಂಡು 700 ಕಿಲ್ಲಾರಗಳನ್ನ ಹೊಡೆದುಕೊಂಡು ಹಾಲುಹಟ್ಟಿ ಗ್ರಾಮಕ್ಕಾದ್ರೂ ಹೋಗು ನಡಿ ಪ್ರಿಯಳೆ. ಆಗಲ್ರಿ ಪತಿದೇವ. ಪ್ರಿಯಳೆ, ಪತಿದೇವ, ನಾವು ಎಲ್ಲರ ಕೂಡಿಕೊಂಡು ಕಿಲ್ಲಾರಗಳನ್ನ ಮುಂದೆ ಹಾಕಿಕೊಂಡು ಹಾಲೊಟ್ಟಿ ಗ್ರಾಮಕ್ಕಾದ್ರೂ ಬಂದೇವ್ ನೋಡು ಪ್ರಿಯಳೆ. ಹೌದರಿ ಪತಿದೇವ. ಪ್ರಿಯಳೆ, ಪತಿದೇವ, ನಾವು ಇಬ್ಬರ ಕೂಡಿಕೊಂಡು ಕಿಲಾರ ದೊಡ್ಡ ಅದ್ರ ಹಾಕುನು ಬಾ ಪ್ರಿಯಳೆ. ಆಗಲ್ರಿ ಪತಿದೇವ. ಪ್ರಿಯಳೆ, ಪತಿದೇವ, ನಾನು ಬೆಳಗಿನ ಜಾವಕ್ಕ ಎದ್ದು ಜಾಮ ಜಳಕವನ್ನು ಮಾಡಿ ನಾಮ ನಿಷ್ಠೆಯನ್ನ ಮಾಡಿ ಆ 7 ತಲೆಯ ಗುರುವ ಸ್ವರ್ಣಾರಿಸಿದ್ದನ ಭಕ್ತಿಯನ್ನ ಮಾಡಿ ನಾನು 700 ಕಿಲ್ಲಾರಗಳನ್ನು ಹೊಡೆದುಕೊಂಡು ಶಾಡಭವನ ಗುಡ್ಡದ ಕಡೆದ್ರು ಹೋಗಿ ಬರುತ್ತೇನೆ. ಬುತ್ತಿಗಂಟಾದರೂ ತೆಗೆದುಕೊಂಡು ಬಾ ಪ್ರಿಯಳೆ. ಆಗಲ್ರಿ ಪತಿದೇವ. ಪತಿದೇವ. ಪ್ರಿಯಳೆ, ಬುತ್ತಿಗಂಟು ತಂದಿದ್ದೇನೆ, ತೆಗೆದುಕೊಳ್ಳರಿ ಪತಿದೇವ.
ಆಗಲಿ ಪ್ರಿಯಳೆ. ಪತಿದೇವ ಈ 700 ಕೆಲ್ಲಾರಗಳನ್ನು ಮೈಸ್ಕೊಂಡು ಸಂತೋಷದಿಂದ ಹೋಗಿ ಬೇಗನೆ ಮನೆ ಕಡೆ ಬರುವಂತಾಗಿರಿ ಪತಿದೇವ. ಆಗಲಿ ಪ್ರಿಯಳೆ. ನಾನೀಗ 700 ಕಿಲ್ಲಾರಿಗಳನ್ನ ಹರಿದಾಡಿ ಮೈಸುತ್ತ ತಿರುಗಾಡಿ ಮೈಸುತ್ತ 700 ಕಿಲ್ಲಾರಗಳನ್ನ ಹೊಡೆದುಕೊಂಡು ಶಾಡುಭವನ ಗುಡ್ಡಕ್ಕಾದರೂ ಬಂದಿರು. ಈ ಶಾಡುಭವನ ಗುಡ್ಡದಲ್ಲಿ ನಮ್ಮ 700 ಕಿಲ್ಲಾರಿಗಳು ಸಂತೋಷದಿಂದ ಮೈ ಹತ್ತಿರು. ನಾನೀಗ ಇದೇ ನರಗಾಲ ಪಡಿಯ ಮೇಲೆ ಆದರೂ ಕುಳಿತುಕೊಳ್ಳುತ್ತೆ. ಊರವೇ ಸ್ವರ್ಣಹಾರಿ ಸಿದ್ಧ, ನಾನು ನರಗಾಲ ಪಡಿಯ ಮೇಲೆ ಕುಳಿತ ಕೂಡಲೇ ಮತ್ತೆ ನನ್ನ ನೆನಪಾಗುತ್ತಿರುವುದು ಭಗವಂತ. ನನ್ನ ಅಣ್ಣನ ಮುಂದೆ ನೋಡಿದರೆ ಎಂದು ಬಂದು ನಿತ್ತಂಗಾಗುತ್ತಿರುವುದು. ಹಿಂದೆ ನೋಡಿದರೆ ಮುಂದೆ ಬಂದು ನಿತ್ತಂಗ ಕಾಣುತ್ತಿರುವನು ಭಗವಂತ. ಗುರುವೇ ಸ್ವಟಾರಿ ಸಿದ್ಧ, ಮತ್ತೆ ನನ್ನ ದುಃಖವಾಗುತ್ತಿರುವುದು ಭಗವಂತ. ನನ್ನ ದುಃಖವನ್ನು ಮಾಡುತ್ತಾ ನಿಂತರೆ ನನ್ನ ದುಃಖವನ್ನು ಇಲ್ಲಿ ಯಾರು ಕೇಳುವರು ಗುರುನಾಥ. ನಾನು ಈಗ ತಲೆಯ ಗುರುವ ಸ್ವನಾರಿ ಸಿದ್ಧನ ಭಕ್ತಿಯನ್ನ ಮಾಡುತ್ತಾ ಇದೇ ನರಗಲ ಪಡೆಯ ಮೇಲೆ ಆದರೂ ಕುಳಿತುಕೊಳ್ಳುತ್ತೆ. ಸುವೆ ಜಪಿಸುವೆ ದೇವಾನೆ ಮಾನು, ಜಪಿಸುವೆ ಜಪಿಸುವೆ ದೇವಾನೆ ಮಾನು, ಜಪಿಸುವೆ ಜಪಿಸುವೆ ದೇವಾನೆ ಮಾನು, ಜಪಿಸುವೆ ಜಪಿಸುವೆ ದೇವಾನೆ ಮಾನು. ಕೈಲಾಸವಾಸ ಕೈಲಾಸವಾಸ ಗಂಗಾಧರನೇ, ಕೈಲಾಸವಾಸ ಗಂಗಾಧರನೇ, ಕೈಲಾಸವಾಸ ಗಂಗಾಧರನೇ, ಕೈಲಾಸವಾಸ ಗಂಗಾಧರನೇ. ಜಪಿಸುವೆ ಜಪಿಸುವೆ ದೇವಾನೆ ಮನು, ಜಪಿಸುವೆ ಜಪಿಸುವೆ ದೇವಾನೆ, ಜಪಿಸುವೆ ಜಪಿಸುವೆ ದೇವಾನೆ ಮನು, ಜಪಿಸುವೆ ಜಪಿಸುವೆ ದೇವಾನೆ. ಓಹೋ, ಸೋಮರಾಯ ಗೌಡನು ದುಃಖ ಮಾಡದೆ ಊಟ ಮಾಡದೆ ಕುಳಿತಿದ್ದಾನೆ. ನಾನು ಈಗ ತಡ ಮಾಡದೆ ಬಣ್ಣದ ಗಿಸಿಲು ಹೈದು ಶಾಡಭವನ ಗುಡ್ಡಕ್ಕಾದರೂ ಹೋಗುತ್ತೇನೆ.
ಓಹೋ, ಬಿಲ್ಲಾಳ ಸೋಮರಾಯಗೌಡನ ನನ್ನನ್ನು ಗುರುತು ಹಿಡಿದರೆ ನಾನು ಅವನ ಎಳಗಾರವನ್ನು ಕಾಯುತ್ತಾನೆ. ಅವನ ಮರೆತು ಕುಳಿತರೆ ಅವನಿಗೆ ಅಲ್ಲೇ ಸುಟ್ಟು ಬೂದೆ ಮಾಡಿ ಬರುತ್ತೇನೆ. ನಾನು ಈಗ ಬಣ್ಣದ ಗಿಸಿಲು ಐದು ಶಾಡಭವನ ಗುಡ್ಡಕ್ಕಾದರೂ ಹೋಗುತ್ತೇನೆ. ಮಾಡುವರ್ಯಾರು ಇವರ್ಯಾರು, ಧ್ಯಾನವ ಮಾಡುವರ್ಯಾರು ಯಾರು, ಧ್ಯಾನವ ಮಾಡುವರಾರೋ ಯಾರೋ, ಧ್ಯಾನವ ಮಾಡುವರಾರೋ ಯಾರೋ, ಧ್ಯಾನವ ಮಾಡುವರ್ಯಾರು ಇವರ್ಯಾರು, ಧ್ಯಾನವ ಮಾಡುವರ್ಯಾರು ಯಾರು, ಧ್ಯಾನವ ಮಾಡುವರಾರೋ ಯಾರೋ, ಧ್ಯಾನವ ಮಾಡುವರಾರೋ ಯಾರೋ, ಜ್ಞಾನದಿಯನ್ನ ಜಪಿಸುವರ್ಯಾರು, ಜ್ಞಾನದನದಿಯನ್ನ ಜಪಿಸುವರಾರೋ, ಹೆಜ್ಜೆ ಹೆಜ್ಜೆಗೆಯನ್ನ ಜಪಿಸುವರ್ಯಾರು, ಜಯನ್ನ ಜಪಿಸುವರಾರೋ, ಧ್ಯಾನಾನಂದಲ್ಲಿ ಜಪಿಸುವರ್ಯಾರು, ಧ್ಯಾನಾನಂದಲ್ಲಿ ಜಪಿಸುವರ್ಯಾರು, ಧ್ಯಾನವ ಮಾಡುವರ್ಯಾರು ಯಾರು, ಧ್ಯಾನವ ಮಾಡುವ ಯಾರು ಯಾರು, ಧ್ಯಾನವ ಮಾಡುವರಾರೋ ಯಾರೋ, ಧ್ಯಾನವ ಮಾಡುವರಾರೋ. ಓಹೋ, ನನ್ನ ದುಃಖವನ್ನ ನೋಡಲಾರದೆ ಏತಲಿಯ ಗುರುವ ಸ್ವನ್ನಾರಿಸಿದ್ದನೋ ಶಾಡಭವನ ಗುಡ್ಡಕ್ಕೆ ಬಂದಿರೋ ಅವರ ಹೊನ್ನ ಪಾದವನ್ನು ಹಿಡಿದು ನಮಸ್ಕಾರವಾದರೂ ಮಾಡುತ್ತೇನೆ. ಎಲ್ಲ ತಮ್ಮ, ಮುಟ್ಟಬೇಡ ನನ್ನನ್ನು. ನಾನು ಬಂಗಾಲಿ ದೇಶದ ಭಾವ ಇರುತ್ತೇನೆ. ನನ್ನನ್ನು ಯಾರೂ ಕೂಡ ಮುಟ್ಟುವುದಿಲ್ಲ, ನೀನು ಕೂಡ ಮುಟ್ಟಬೇಡ. ಎಲ್ಲೋ ತಮ್ಮ, ಯಾರು ನೀನು? ಭಗವಂತ, ಅಜ್ಞಾನ ಕತ್ತಲವನ ಕಳೆದು ಜ್ಞಾನದ ಬೆಳಕನ್ನು ತುಂಬಿದ ಮಾನಗುರುವ ನೀವು ನಿಮ್ಮ ಶಿಷ್ಯನಿಗೆ ಯಾರು ಅಂತ ಕೇಳುತ್ತಿರುವೆ ಭಗವಂತ. ಎಲ್ಲೋ ಶಿಷ್ಯ ಸೋಮರಾಯ ಗೌಡನೇ, ಮೆಚ್ಚಿದ ನಿನ್ನ ಬಾವುಳ ಗುಣಕ್ಕೆ. ಆಗಲಿ ಭಗವಂತ. ಎಲ್ಲೋ ಶಿಷ್ಯ ಅದನ್ನಾದ ಸೋಮರಾಯ ಗೌಡನೇ, ನನಗೆ ಅಡವಿ ಅರಣ ತಿರುಗಿ ಹೊಟ್ಟೆ ಬಹಳ ಹಸಿದಿರುವುದು. ನನಗೆ ಊಟ ಮಾಡಿಸುವಂತನಾಗು ಶಿಷ್ಯ. ಭಗವಂತ, ನನ್ನ ಬಳಿ ತಂಗ ಬುದ್ಧಿ ಇರುವುದು. ಗುರುವ ಶಿಷ್ಯರ ಕೂಡಿಕೊಂಡು ಊಟವಾದರೂ ಮಾಡೋಣ ಬನ್ನಿ ಭಗವಂತ. ಎಲ್ಲೋ ಶಿಷ್ಯನಾದ ಸೋಮರಾಯ ಗೌಡನೇ, ನನಗೂ ಬಾಯಲ್ಲಿ ಹಲ್ಲು ಇಲ್ಲ. ನನಗೆ ಹುಟ್ಟ ಕೊಮರ ಆಕಳ ಹಾಲವಾದರೂ ಉಳಿಸಬೇಕು ಶಿಷ್ಯ ಸೋಮರಾಯ ಗೌಡನೇ. ಆಗಲಿ ಭಗವಂತ, ನೀವು ಹೇಳಿದಂತೆ ಹೊಟ್ಟ ಕುಮಾರ ತಂದು ಸಂತೋಷದಿಂದ ಊಟವಾದರೂ ಮಾಡಿಸುತ್ತೇನೆ. ಇದಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಭಗವಂತ. ಇಲ್ಲೋ ಶಿಷ್ಯನಾದ ಸೋಮರಾಯ ಗೌಡನೇ, ತೆಗೆದುಕೋ ನನ್ನ ಭಸ್ಮವನ್ನು. ನಾನೀಗ ನನ್ನ ಗುರುವ ಸ್ವನ್ನಾರಿಸಿದ್ದ ಹೇಳಿದ ಪ್ರಕಾರ ಹುಟ್ಟ ಕುಮಾರಿ ಆಕಳಾದರೂ ತರ್ಲಾಕಾದ್ರೂ ಹೋಗುತ್ತೇನೆ. ಹುಟ್ಟ ಕುಮಾರಿ ಆಕಳವು ನಮ್ಮ ಯಾರಕ್ಕೆಲ್ಲರೂ ಬಿಟ್ಟು ಮೂರು ಬಿಗೆ ಮೇಲೆ ಹುಟ್ಟ ಕುಮಾರಿ ಆಕಳಿರುವುದು. ನಾನೀಗ ಹುಟ್ಟ ಕುಮಾರಿ ಆಕಳಿರುವ ಜಾಗೆಯಾದರೂ ಹೋಗುತ್ತೇನೆ. ನನ್ನ ಗುರುವಿನ ಊಟಕ್ಕೆ ಹಾಲಾದರೂ ತರುತ್ತೇನೆ.
ಆಕಳವು ಈ ಹೊಟ್ಟ ಕುಮಾರಿ ಆಕಳು ಮುಂದೆ ಹೋದರೆ ಕೋಡಿಲೆ ಹೊಡೆಯುತ್ತಿರುವ, ಹಿಂದ ಬಂದರೆ ಕಾಲಿನ ಲತ್ತಿನ ಹೊಡೆಯುತ್ತಿರುವ. ನಾನೀಗ ನನ್ನ ಗುರುವ ಸ್ವನಾರಿಸಿದ್ದ ಕೊಟ್ಟಿದ ಭಸ್ಮವನ್ನು ಈ ಹೊಟ್ಟ ಕುಮಾರಿ ಆಕಳ ಮೇಲಾದರೂ ಹೊಡೆಯುತ್ತೇನೆ. ಸ್ವನಾರಿಸಿದ್ದ ಓಹೋ ನನ್ನ ಗುರುವ ಸ್ವರ್ಣಾರಿಸಿದ್ದ ಕೊಟ್ಟಿದ ಭಸ್ಮವನ್ನು ಹೊಟ್ಟ ಕುಮಾರಿ ಆಕಳ ಮೇಲೆ ಹೊಡೆದ ಕೂಡಲೇ ಈ ಆಕಳವು ದೊರವ ಬಿಟ್ಟ ನಿಂತಿರಬಹುದು. ನಾನೀಗ ತಡ ಮಾಡಿದ ನನ್ನ ಗುರುವಿನ ಊಟಕ್ಕೆ ಹಾಲಾದ್ರೆ ಹಿಂಡುತ್ತೇನೆ. ನಾನೀಗ ಹೊಟ್ಟ ಕುಮಾರಿ ಆಕಳ ಹಾಲಾದರೂ ಹಿಂಡಿಕೊಂಡಿದ್ದೇನೆ. ನನ್ನ ಗುರುವಿನ ಊಟಕ್ಕೆ ಹಾಲಾದರೂ ಒಯ್ಯುತ್ತೇನೆ. ಗುರವೇ, ಶಿಷ್ಯ, ನೀವು ಹೇಳಿದಂತೆ ಹೊಟ್ಟ ಕುಮಾರಿ ಆಕಳ ಹಾಲವಾದರೂ ತಂದಿದ್ದೇನೆ. ಸಂತೋಷದಿಂದ ಊಟವಾದರೂ ಮಾಡಿರಿ ಭಗವಂತ. ಸಂತೋಷವಾಯಿತು ಶಿಷ್ಯ, ಸಂತೋಷವಾಯಿತು. ನೀನು ಹುಟ್ಟ ಕುಮಾರಿ ಆಕಳ ಹಾಲವನ್ನು ತಂದು ನನಗೆ ಊಟ ಮಾಡಿಸಿದ್ದಕ್ಕೆ ನಾನು ಇನ್ನ ಮೇಲೆ ಸಂತೋಷದಿಂದ ಊಟವಾದರೂ ಮಾಡಿಸುತ್ತೇನೆ ಶಿಷ್ಯ. ಶಿಷ್ಯ ಸೋಮರಾಯ ಗೌಡನೇ, ನನ್ನ ಹಿಂದೆ 24,000 ದಂಡವಿರುವುದು. ಅವರಿಗೆ ಊಟ ಮಾಡಿಸುವಂತನಾಗು ಶಿಷ್ಯ. ಭಗವಂತ, ನನ್ನ ಮಡದಿ ಕನಬಾಯಿ ಹಾಲಹಟ್ಟಿ ಗ್ರಾಮದಲ್ಲಿ ಇರುವಳು ಗುರುವ ಶಿಷ್ಯರ ಕೂಡಿಕೊಂಡು 24,000 ಜೋಗಿ ಜಂಗಮರ ಕರೆದುಕೊಂಡು ಹಾಲು ಹಟ್ಟಿ ಗ್ರಾಮಕ್ಕಾದ್ರೆ ಹೋಗು ನಡಿ ಭಗವಂತ. ಆಗಲಿ ನಡಿ ಶಿಷ್ಯ. ಆಗಲಿ ಗುರುವೆ. ನುಡಿಯನ್ನೇ ಕೇಳು. ನಿನ್ನ ಪತಿದೇವರಾದ ಸೋಮರಾಯ ಗೌಡನು ಗುರುವ ಸ್ವರ್ಣಾರಿಸಿದ್ದನ್ನು ಕರೆದುಕೊಂಡು 24,000 ಜೋಗಿ ಜಂಗಮರನ್ನು ಕರೆದುಕೊಂಡು ನಿನ್ನ ಮನೆಗೆ ಊಟಕ್ಕೆ ಬರುತ್ತಿರುವನು. ಅವರೆಲ್ಲರನ್ನು ಊಟ ಮಾಡಿಸಬೇಕಾಗಿ ಹೇಳು ಕನಬಾಯಿ. ಎಚ್ಚರಾದ ಹೇಳು, ಸತ್ಯ ನುಡಿಯನ್ನೇ ಕೇಳು. ಓಹೋ, ವಿಧೇಯನ್ನು ಸೂಚಿಕ ನನ್ನ ಪತಿದೇವರಾದ ಸೋಮರಾಯ ಗೌಡರು 24,000 ದಂಡವನ್ನು ಕರೆದುಕೊಂಡು ಬರ್ತಿದ್ದಾರೆ. ಜಗನ್ಮಾತೆ ತುಳಸಾಪುರದ ಅಂಬಾಭವನಿ ನನಗೆ ಬಂದವರ ಬಾಗು ತಾಯಿ, ನಾನು ಅವರನ್ನೆಲ್ಲ ಸಂತೋಷದಿಂದ ಊಟವಾದರೂ ಮಾಡಿಸುತ್ತೇನೆ.
ಭಗವಂತ ಶಿಷ್ಯ ಗುರುವ ಶಿಷ್ಯರ ಕೂಡಿಕೊಂಡು 12,24,000 ಜೋಗಿ ಜಂಗಮರನ್ನ ಕರೆದುಕೊಂಡು ಹಾಲೊಟ್ಟಿ ಗ್ರಾಮಕ್ಕಾದ್ರು ಬಂದೇವು ನೋಡು ಭಗವಂತ. ಹೌದು ಶಿಷ್ಯ. ಹೇ ಪ್ರೇಮದ ಮಡದಿ ಕಣಬಾಯಿ, ಏನ್ರಿ ಪತಿದೇವ? ಪ್ರಿಯಳೇ ಪತಿದೇವ, ನಮ್ಮ ಮನೆಗೆ 7 ತಲೆಯ ಗುರುವ ಸ್ವರ್ಣಾರಿಸಿದ್ದ ಬಂದಿರುವ ಹೌದರಿ ಪತಿದೇವ. ಅವರ ಹೊಣ್ಣ ಪಾದವನ್ನ ತೊಳೆದು ಆರುತ್ತಂದ್ರೆ ಬೆಳಗುನ ಬಾ ಪ್ರಿಯಳೇ. ಆಗಲ್ರಿ ಪತಿದೇವ, ಗುರುವಿನ ಪಾದವನ್ನು ತೊಳೆದು ಆರ್ತೇವ್ರ ಬೆಳಗನು ಬನ್ನಿರಿ ಪತಿದೇವ. ಆಗಲಿ ಪ್ರಿಯಳೇ. ಕರಪೂರ ಬೆಳಗಿರಿ ಕರುಣಾಕರ ಗುರು ಸ್ವನ್ನಾರಿಸಿದನಿಗೆ ಜಯ ಜಯ ಸ್ವನ್ನಾರಿಸಿದನಿಗೆ. ಕರಪೂರ ಬೆಳಗಿರಿ ಕರುಣಾಕರ ಗುರು ಸ್ವನ್ನಾರಿಸಿದನಿಗೆ ಜಯ ಗುರು ಸ್ವನ್ನಾರಿಸಿದನಿಗೆ. ಪಾರ್ವತಿ ಗೌಡರ ಭಕ್ತಿ ನೋಡಲಕ ಧರಿಗಿದು ಬಾಂಧವಗೆ ಏಳದಲ್ಲಿ ಸನ್ನಾರಿಸಿದನಿಗೆ. ಕೋಮರಿ ಆಕಳ ಹಲವೊಂಡ ಸನ್ನಾರಿಸಿದನಿಗೆ ಜಯ ಜಯ ಸನ್ನಾರಿಸಿದನಿಗೆ. ಕರಪೂರ ಬೆಳಗಿರಿ ಕರುಣಾಕರ ಗುರು ಸ್ವನ್ನಾರಿಸಿದನಿಗೆ ಜಯ ಗುರು ಸ್ವನ್ನಾರಿಸಿದನಿಗೆ. ಕರ್ಪೂರ ಬೆಳಗಿರಿ ಕರುಣಾಕರ ಗುರು ಸನ್ನಾರಿಸಿದನಿಗೆ ಜಯ ಜಯ ಸನ್ನಾರಿಸಿದನಿಗೆ. ಕರಪೂರ ಬೆಳಗಿರಿ ಕರುಣಾಕರ ಗುರು ಸ್ವನ್ನಾರಿಸಿದನಿಗೆ ಜಯ ಗುರು ಸ್ವನ್ನಾರಿಸಿದನಿಗೆ. ಪತಿದೇವ, ಪ್ರಿಯಳೇ, ಗುರುವಿನ ಪಾದವನ್ನು ತೊಳೆದು ಆರ್ತೇವ್ರು ಬೆಳೆದಂತೆ ಇರೋದು ನೋಡ್ರಿ ಪತಿದೇವ. ಹೌದು ಪ್ರಿಯಳೇ. ಭಗವಂತ ಶಿಷ್ಯ ಗುರುವ ಶಿಷ್ಯರ ಕೂಡಿಕೊಂಡು 12,24,000 ಜೋಗಿ ಜಂಗಮರ ಕರೆದುಕೊಂಡು ಓಟವಾದರ ಮಾಡುನ ಬನ್ನಿ ಭಗವಂತ. ಆಗಲಿ ಶಿಷ್ಯ. ಶಿಷ್ಯ ಗುರುವೇ, 12,24 ಜೋಗಿ ಜಂಗಮರನ್ನು ಊಟವನ್ನು ಮಾಡಿ ಹೇಗೆ ವಿಶ್ರಾಂತಿಯನ್ನು ಗಳೆಯುತ್ತಿದ್ದಾರೆ ನೋಡು ಶಿಷ್ಯ. ಹೌದು ಭಗವಂತ. ಶಿಷ್ಯ ಗುರುವೇ, ನಾನು ಇನ್ನ ಮೇಲೆ ಹೋಗಿ ಬರುತ್ತೇನೆ ಶಿಷ್ಯ. ಆಗಲಿ ಭಗವಂತ, ಇದಕ್ಕೆ ತಮ್ಮ ಆಶೀರ್ವಾದ ಆಗಬೇಕು ಗುರುನಾಥ. ತಥಾಸ್ತು ಶಿಷ್ಯ, ಹೋಗಿ ಬಾ. ಅಜ್ಞಾನಿದರೆ ಕಲ್ಲು ಹೊಡೆದು ತಲೆ ಹೊಡೆದುಕೊಂಡಂತೆ, ಅಜ್ಞಾನಿಗಳ ಜೊತೆ ಸಂಘವನ್ನು ಮಾಡಿದರೆ ಕಲ್ಲು ಹೊಡೆದು ತಲೆ ಹೊಡೆದುಕೊಂಡಂತೆ, ಜ್ಞಾನಿಗಳ ಜೊತೆ ಸಂಘವನ್ನು ಮಾಡಿದರೆ ಕಟ್ಟೆದು ಬೆಣ್ಣೆ ತೆಗೆದುಕೊಂಡಂತೆ, ಸತ್ಯ ಶರಣರ ಸಂಘ ಮಾಡಿದರೆ ಕರ್ಪೂರ ಬೆಟ್ಟಕ್ಕೆ ಉರಿ ಹತ್ತಿದಂತೆ ಸದ್ಗುರು ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದರು. ಯಾವ ಆತ್ಮೀಯರಾಗಿರ್ತಕ್ಕಂಥವ್ರು ನಮ್ಮ ಹಾಲಪ್ಪ ಕಾಕ ಕೆಂಚಪ್ಪ ವಾಲಿಕಾರವರು ಈ ಸದ್ದ ನಮಗೆ 101 ರೂಪಾಯಿ ಕಾಣಿಕೆ ಕೊಟ್ಟಾರ. ಮುಂದಿನ ವರ್ಷಿಗೆ ನೀವು ನಾಟಕ ತಗೊಂಬಂದ್ರ ಅವರು ಕೂಡ 5,001 ರೂಪಾಯಿ ಕಾಣಿಕೆ ಕೊಡ್ತೇವೆ ಅಂದಾರ. ಅದಕ್ಕೆ ತಮ್ಮ ಎಲ್ಲಾರ್ದು ಹಿರಿಯರ ಪ್ರೀತಿ ಆಶೀರ್ವಾದ ಯಾವಾಗಲೂ ಈ ಚಿಕ್ಕ ಸಂಗಿನ ಮೇಲೆ ಇರಲಿ. ಅದಕ್ಕೆ 5,000 ರೂಪಾಯಿ ರೊಕ್ಕಿಲ್ರಿ, ಬರೇ ಒಂದು ಕರಿಸಿದ್ದೇಶ್ವರನ ಮುತ್ಯಾನ ಒಂದು ಕೊಬ್ಬರಿ ಹಳಗೆ ಕೊಟ್ರ ಅದು 50,000 ರೂಪಾಯಿ ನಮಗೆ. ಯಲ್ಲಪ್ಪಣ್ಣ ಮುತ್ತಪ್ಪ ಕಕ್ಕ ಹಾಡಿನ ಇವರು ಕೂಡ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ರಾಯ ಹುನ್ನೂರು ಸಿದ್ಧ ಶಿವನೇಶ್ ಸಿದ್ಧ ಇಲ್ಲಿ ವಾಸ ಮಾಡಿರ್ತಕ್ಕಂಥ ಕರಿಸಿದ್ದೇಶ್ವರನಂತ ಮಕ್ಕಳು ಅವರ ಮನೆಯೊಳಗೆ ಹುಟ್ಟಬೇಕಂತೇಳಿ ಆ ಭಗವಂತನಲ್ಲಿ ಬೇಡಿಕಿರುವುದು.
ಹಿರಿಯರಾಗಿರ್ತಕ್ಕಂಥ ಬೀರಪ್ಪ ಕಾಕ ಇಟೋಬ ಕಮತೆ ಸಾಕಿನ ಇದೇ ಗ್ರಾಮದ ಹಿರಿಯರು ಈ ಚಿಕ್ಕ ಮಕ್ಕಳ ಕಲೆಯನ್ನು ನೋಡಿ 201 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ಬೀರಲಿಂಗೇಶ್ವರ, ಕರಿಸಿದ್ದೇಶ್ವರ, ಈಶ್ವರ ಕೂಡಲದ ದೇವರಲ್ಲಿ ಬೇಡಿಕಿರುವುದು. ಸಿದ್ದಪ್ಪ ಕಾಕ ಕಬಡ್ಡಿಗೆ ಇವರು ಕೂಡ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಬೀರಲಿಂಗೇಶ್ವರ ಕ್ವಾಣೇಶ್ವರ ದೈತನ ಸಂಹಾರ ಮಾಡಿ ಈ ಗ್ರಾಮದೊಳಗೆ ಕರಿಸಿದ್ದೇಶ್ವರ ಆಗಿ ಉಳಿದಾನ. ಅದಕ್ಕೆ ಯಾರ ಅವನ ಸೇವಾ ಮಾಡ್ತೀರಿ ಅವ್ರಿಗೆ ರಕ್ಷಣೆ ಮಾಡ್ತಾನ, ಯಾರ ಅವನಿಗೆ ಎದುರು ಹಾಕೋತೀರಿ ಅವ್ರಿಗೆ ಸಂಹಾರ ಮಾಡ್ತಾನ. ಯಾಕಂದ್ರೆ ಇವತ್ತಿನ ದಿವಸ ಒಂದು ರಾತ್ರಿ ಆ ಭಗವಂತನ ಸೇವೆ ನೀವು ಮಾಡಿದ್ರೆ 12 ತಾಸು ಆ ಭಗವಂತ ಬಂದು ನಿಮ್ಮ ಮನೆಯೊಳಗೆ ಸಾಕ್ಷಾತ್ ಅವ ವಾಸ ಮಾಡುವಂತ ಶಕ್ತಿ ಆ ಕರೆಸಿದ ಮುತ್ತಾಗದ. ನಿಮ್ಮ ನಂಬಿಕೆ ಅವನ ಮೇಲೆ, ಅವನ ನಂಬಿಕೆ ನಿಮ್ಮ ಮೇಲೆ ಇರ್ಬೇಕಂತೇಳಿ ನಮ್ಮದೊಂದು ಕಳಕಳಿ ವಿನಂತಿ ಇರ್ಬೋದು. ಹಿರಿಯರಾಗಿರ್ತಕ್ಕಂಥ ಹಾಲಪ್ಪಣ್ಣ ಬೀರಪ್ಪ ಕಾಕ ಹೆಗಡೆ ಸಾಕಿನ ಶುಗರ್ ಫ್ಯಾಕ್ಟರಿ ಇವರು ಕೂಡ 51 ರೂಪಾಯಿ ಭಕ್ತಿ ಕಾಣಿಕೆ ಕೊಟ್ಟಿದ್ದಾರೆ. ಆ ಸದ್ಭಕ್ತರ ಮನೆಯಲ್ಲಿ ಆ ಕರಿಸಿದ್ದೇಶ್ವರನಂತ ಮಕ್ಕಳು ಹುಟ್ಟಿ ಅವರ ಮನೆ ಒಳಗೆ ಯಾವಾಗಲೂ ಆ ಭಗವಂತನ ಭಂಡಾರ ಹೆಜ್ಜೆ ಬೀಳಬೇಕಂತೇಳಿ ದೇವರಲ್ಲಿ ಬೇಡಿಕಿರುವುದು. ನಮ್ಮ ಬಸಳಿಗುಂದಿಯ ಶ್ರೀ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಈ ಒಳ್ಳೆ ಮಾಳಿಂಗರಾಯನ ನಾಟಕ ತಂದಿದ್ದಕ್ಕೆ ಎಲ್ಲ ಗುರು ಹಿರಿಯರಿಗೆ ನಾನು ವಂದನೆ ಸಲ್ಲಿಸ್ತನು. ಯಾಕಂದ್ರೆ ನಾ ಗೋಕಾಕದಾಗ ನಾವು ಮನೆ ಹಿರಿಯರು ಹೇಳಿದೆ ಇಂಥ ಆಟ ತಂದು ಬರ್ರಿ ಅಂದ್ರೆ ನಾವು ವರ್ಷ ಬರ್ತಿದ್ನಿ. ಮಾಳಿಂಗರಾಯನ ಆಟನ ನೋಡಿರ್ಕಿಲ್ಲ ನಾವು. ಆದ ವರ್ಷ ಈ ಗತ್ರಿಗೆ ಭಾಗ ಬಂದಿತ್ತು. ಈ ವರ್ಷ ಇಂಥ ಒಳ್ಳೆ ಭಕ್ತಿ ಮಾರ್ಗ ಒಂದು ಮೂಡಲಿ ಜನರಲ್ಲಿ ಅಂತೇಳಿ ಅಂಥ ಮಹಾನುಭಾವರು ಎಲ್ಲರೂ ಕೂಡಿ ಇದನ್ನು ತಂದ್ರಿ. ನಿಮ್ಗೆ ಎಲ್ಲ ಕರಿಸಿದ್ದೇಶ್ವರ ಸಕಲ ಸದ್ಬುದ್ಧಿ ಭೋಗಭಾಗ್ಯ ಕೊಡಲಿ ಅಂಥೇಳಿ ಹಾರೈಸಿ ನನಗೆ ನಮ್ಮ ಭಜನಾ ಹಿರಿಯರಾದಂಥ ಈರಪ್ಪಜ್ಜ ಕುರ್ಬ್ಯಾಟ ಅವರು 10 ರೂಪಾಯಿ ಕಾಣಿಕೆ ಕೊಡ್ತಾರೆ. ಅದರಂತೆ ಕರಿಯಪ್ಪ ಸಿದ್ದಪ್ಪ ಕುರ್ಬಣ್ಣವರು ಅವರು ನಮಗೆ ಈ ತಾಳ ವಾರ್ಷಿಕ ಕಲ್ಪ ಸೇವೆಯನ್ನು ಮಾಡಿದಕ್ಕೆ ಅವರು 10 ಒಬ್ಬರು 20 ಕೊಟ್ಟಿರ್ತಾರೆ. ಅವರಿಗೆ ಒಳ್ಳೆ ಕರಿಯಪ್ಪಜ್ಜ ಅವ್ರಿಗೆ ಒಳ್ಳೆ ಭಗವಂತ ಆಶೀರ್ವಾದ ಮಾಡಲಿ ಅಂಥೇಳಿ ಇವನ್ನ ಸ್ವೀಕಾರ ಮಾಡಿಸು. ಹೇ ಪ್ರೇಮದ ಪುತ್ರರಾದ ಜಕರಾಯ ಮಹಳಿಂಗರಾಯ, ಏನ್ರಿ ಚಿಕ್ಕಪ್ಪ? ಬೇಗನೆ ಬಂದಿರಿ ಮುದ್ದು ಮಕ್ಕಳೇ. ಹಾಗಲಿ ಚಿಕ್ಕಪ್ಪ, ನಾವಾದ್ರೆ ಬೇಗನೆ ಬರುತ್ತೆ. ಏನ್ರಿ ಚಿಕ್ಕಪ್ಪ? ಮಕ್ಕಳೇ, ಚಿಕ್ಕಪ್ಪ, ನೀವು ಇಬ್ಬರ ಕೂಡಿಕೊಂಡು ತಡ ಮಾಡಿದೆ ಹಳ್ಳಿ ಹನುಮರನಾಡ ದಿಲ್ಲಿ ಹಸನಾವತಿ ಪಟ್ಟಣಕ್ಕೆ ಹೋಗಿ ಸವತಿ ಮಕ್ಕಳ ಪಾದ ಸಮನವನ್ನ ಮಾಡಿ ಆ ಉಗ್ರನ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ವ ಸಾಮಾನುಗಳನ್ನು ಹೋಮದ ಕಂಬಳಿ, ನೇಮದ ಬೆತ್ತ, ಒಟ್ಟಿ ವಾಲದ ಕಂಚನ ತಾಳ, ಸಾಲ ಸತ್ತಿಗೆ ಮೇಲೆ ಕಳಸ, ಮುತ್ತಿನ ಪಲ್ಲಕ್ಕಿಯನ್ನು ಎಲ್ಲ ಸರ್ವ ಸಾಮಾನುಗಳನ್ನು ಆನೆ ಅಂಬರಿ ಮೇಲೆ ಏರಿಕೊಂಡು ಬರಬೇಕು ಮುದ್ದು ಮಕ್ಕಳೇ. ಆಗಲಿ ಚಿಕ್ಕಪ್ಪ, ನೀವು ಹೇಳಿದಂತೆ ನಾವು ಈಗ ಅಣ್ಣ ತಮ್ಮರು ಕೂಡಿಕೊಂಡು ತಡ ಮಾಡದೆ ಹಳ್ಳಿ ಹನುಮರ ನಾಡ
ದಿಲ್ಲಿಯ ಹಸ್ನಾವತಿ ಪಟ್ಟಣಕ್ಕೆ ಹೋಗಿ ಆ ಉಗ್ರನ ಮನೆಯಲ್ಲಿ ಇರತಕ್ಕಂತ ಸವತಿ ಮಕ್ಕಳ ಪಾಲವನ್ನ ಸವನೆ ಮಾಡಿ ಆ ಉಗ್ರನ ಮನೆಯಲ್ಲಿ ಇರತಕ್ಕಂತ ಎಲ್ಲ ಸರ್ವ ಸಾಮಾನುಗಳನ್ನು ನಮ್ಮ ಮನೆ ಮೇಲೆ ಹೇರಿಕೊಂಡು ಬರುತ್ತೇವೆ. ಹೋಗಿ ಬರಲಿಕ್ಕೆ ಮುದ್ದು ಕಂದ ಮಗಳಿಗೆ ಆಶೀರ್ವಾದ ಮಾಡು ಚಿಕ್ಕಪ್ಪ. ನಿಮಗೆ ಜಯವಾಗಲಿ ಕಂದ, ಸಂತೋಷದಿಂದ ಹೋಗಿ ಬನ್ನಿರಿ. ಅಣ್ಣ ಜಕ್ಕರಾಯ, ತಮ್ಮ ಮಾಳಿಂಗರಾಯ, ನಮ್ಮ ಚಿಕ್ಕಪ್ಪನವರು ಹೇಳಿದ ಪ್ರಕಾರ ನಾವಿಬ್ಬರ ಅಣ್ಣ ತಮ್ಮರು ಕೂಡಿಕೊಂಡು ಹಳ್ಳಿ ಹಣಮರ ನಾಡ ದಿಲ್ಲಿ ಹಸ್ನಾವತಿ ಪಟ್ಟಣಕ್ಕೆ ಹೋಗು ನಡಿ ಅಣ್ಣ. ಆಗಲಿ ತಮ್ಮ, ಮಾತಾಡ ಮಾಡಿದ ಹೋಗ ನಡೀತಮ್ಮ. ಅಣ್ಣ ಜಕ್ಕರಾಯ, ತಮ್ಮ ಮಾಳಿಂಗರಾಯ, ನಾವು ಇಬ್ಬರ ಅಣ್ಣ ತಮ್ಮರು ಕೂಡಿಕೊಂಡು ಹಳ್ಳಿ ಹಣಮರ ನಾಡ ದಿಲ್ಲಿ ರಾಯರ ಪಟ್ಟಣಕ್ಕೆ ಬಂದಂತೆ ಆಯ್ತು ಅಣ್ಣ. ಹೌದು ತಮ್ಮ, ಹೌದು ಅಣ್ಣ. ತಮ್ಮ ಮಾಳಿಂಗರಾಯ, ತಡ ಮಾಡಿದ ಸವತಿ ಮಕ್ಕಳ ಪಾಲವನ್ನು ಸವನಾದ್ರೂ ಮಾಡೋಣ ಬಾ ಅಣ್ಣ. ಆಗಲಿ ತಮ್ಮ, ತಡ ಮಾಡದೆ ನಾವಿಬ್ಬರ ಅಣ್ಣ ತಮ್ಮರು ಕೂಡಿಕೊಂಡು ನಮ್ಮ ಗುರುವ ಸೊನ್ನ ಆರಿಸಿದ್ದನ ಭಸ್ಮವನ್ನು ಹೊಡೆದು ಸವತಿ ಮಕ್ಕಳ ಪಾಲ ಸಮನಾಗಿ ಆದ್ರೂ ಮಾಡೋಣ ಬಾ ತಮ್ಮ. ಆಗಲಿ ಬಾಣ. ತಮ್ಮ ಮಾಳಿಂಗರಾಯ, ಅಣ್ಣ ಜಕ್ಕರಾಯ, ತಡ ಮಾಡದೆ ಇದೇ ಉಗ್ರಣಿ ಮನೆಯಲ್ಲಿ ಇರುವುದು, ಇದೇ ಉಗ್ರಣಿ ಮನೆಯಲ್ಲಿ ಆದ್ರೂ ಹೋಗಿ ನಡೀತಮ್ಮ ಮಾಳಿಂಗರಾಯ. ಆಗಲೇನ ಸವಂತಿ ಮಕ್ಕಳ ಪಾಲ ಬಂದ್ರು ಸವನೆ ಮಾಡಿದಂತೆ ಆಗಿರುವುದು. ಹೌದು ತಮ್ಮ, ತಡ ಮಾಡಿದ ಉಗ್ರಣಿ ಮೇಲೆ ಇರತಕ್ಕಂತ ಎಲ್ಲ ಸರ್ವ ಸಮರಗಳನ್ನು ಹೇರಿಕೊಂಡು ನಮ್ಮ ಆನೆಯಮ್ಮರ ಮೇಲೆ ಹೇರಿಕೊಂಡವ್ರು ನೋಡಿ ಅಣ್ಣ. ಆಗಲಿ ತಮ್ಮ ಮಾಳಿಂಗರಾಯ. ತಮ್ಮ ಮಾಳಿಂಗರಾಯ, ಅಣ್ಣ ಜಕ್ಕರಾಯ, ಎಲ್ಲ ಸರ್ವ ಸಾಹಿತ್ಯ ಆನೆ ಅಂಬಾರಿ ಮೇಲೆ ಅದು ಹೇರಿದಂತಾಯ್ತು ನೋಡಿ ತಮ್ಮ. ಹೌದು ಅಣ್ಣ. ತಡ ಮಾಡಿದೆ ಈ ಆನೆ ಅಂಬಾರಿಯನ್ನು ಹೇರಿಕೊಂಡು ಹೊಡೆದುಕೊಂಡು ನಮ್ಮ ತಂದೆಯವರು ಜಗ್ಗಿಯವರು ಏನು ನಡೀತಮ್ಮ ಮಾಳಿಂಗರಾಯ. ಆಗಲೇ ನಾ ಯಾಣೆ ಅಮ್ಮರೇನು ಹೊಡೆದುಕೊಂಡು ನಮ್ಮ ತಂದೆಯವರು ರೋಜಾಗಿ ಅವರು ನೋಡಿ ಅಣ್ಣ.
ಅಣ್ಣ ಜಗ್ಗರಾಯ ಆನೆ ಅಂಬಾರಿಯನ್ನು ಹೊಡೆದುಕೊಂಡು ನಮ್ಮ ತಂದೆಯರು ಜಗಿಯವರು ಬಂದಂತಾಯ್ತು ನೋಡು ತಮ್ಮ. ಹೌದು ಅಣ್ಣ ಹೌದು ಅಣ್ಣ. ತಮ್ಮ ಮಾಳಿಂಗರಾಯ ಆನೆ ಎಂಬರ ಮೇಲೆ ಇರ್ತಕ್ಕಂಥ ಎಲ್ಲ ಸರ್ವ ಸಮರಗಳನ್ನು ತಡ ಮಾಡಿದ ನಮ್ಮ ತಂದೆಯವರ ಗದ್ದಿಗೆ ಮೇಲೆ ಇಳಿಸುವಂತನಾಗು ಅಣ್ಣ. ಆಗಲಿ ತಮ್ಮ, ತಡ ಮಾಡದೆ ಎಲ್ಲ ಸರ್ವ ಸಾಹಿತ್ಯವನ್ನು ತಂದೆಯವರ ಗದ್ದಿಗೆ ಮೇಲಾದ್ರೂ ಇಳಿಸುತ್ತೇನೆ. ಅಣ್ಣ ತಮ್ಮ ಮಾಳಿಂಗರಾಯ ಅಣ್ಣ. ಎಲ್ಲ ಸರ್ವ ಸಾಹಿತ್ಯವನ್ನು ತಂದೆಯವರ ಗದ್ದಿಗೆ ಮೇಲಾದ್ರೂ ಇಳಿಸಿದಂತಾಯ್ತು ತಮ್ಮ. ಹೌದು ಅಣ್ಣ ಅಣ್ಣ. ತಮ್ಮ ಮಾಳಿಂಗರಾಯ ತಡ ಮಾಡಿದ ಎಲ್ಲ ಸರ್ವ ಸಮರನಿಗೆ ಪೂಜೆ ಆದ್ರೂ ಮಾಡೋಣ ಅಣ್ಣ. ಆಗಲಿ ತಮ್ಮ, ತಡ ಮಾಡದೆ ಪೂಜೆ ಹೋದ್ರು ಮಾಡೋಣ ಬಾ. ಹರ ಹರ ಗುರುವನ್ ಸಿದ್ದೇಶ್ವರ ಬಂದು ಶಿವನೇಶಿಡಾನ ಸಿದ್ಧ ಬಂದು ಬಾಣಾಗನೂರು ಖರೆ ಸಿದ್ಧ ಬಂದು ರಾಯ ಹೊನ್ನೂರು ಸಿದ್ಧ ಬಂದು ಬಸಳಿ ಗುಂದಿ ಕರೆ ಸಿದ್ಧ ಬಂದು ಕಲ್ಲುಕಾರ್ಗೋಳ್ ಸಿದ್ಧ ಬಂದು ಬಾರಾಮತಿ ಗೌಡ ಬಿಲ್ಲಾಳ ಸೋಬ್ರೆ ಬಂದು ಜಾಣ ಚಳಕಿ ಸಿದ್ಧ ಬಂದು ಗುರು ರೇವಣ ಸಿದ್ಧ ಬಂದು ಸ್ವಾನ ಪಾರ್ವತಿ ಹರ ಹರ ಹರ. ತಮ್ಮ ಮಾಳಿಂಗರಾಯ ಅಣ್ಣ ನಮ್ಮ ತಂದೆಯವರ ಗದ್ದಿಗೆ ಮೇಲಿಟ್ಟು ಎಲ್ಲ ಸರ್ವ ಸಾಹಿತ್ಯಗಳಿಗೆ ಪೂಜೆವಾದರೂ ಮಾಡಿದಂತಾಯ್ತು ತಮ್ಮ. ಹೌದು ಅಣ್ಣ ಅಣ್ಣ. ತಮ್ಮ ಮಾಳಿಂಗರಾಯ ನಾವು ಇಬ್ಬರು ಅಣ್ಣ ತಮ್ಮರು ಕೂಡಿಕೊಂಡು ತಡ ಮಾಡಿದ ನಮ್ಮ ಚಿಕ್ಕಪ್ಪನವ್ರ ಭೇಟಿ ಮನೆಗಾರ ಹೋಗೋಣ ಅಣ್ಣ. ಹಾಗಲ್ಲ ನಡೀತಮ್ಮ. ಯಾವ ಆತ್ಮೀಯವರಾಗಿರ್ತಕ್ಕಂಥ ಗುರುಸಿದ ಕಾಕ ರಾಮಪ್ಪ ಕೊಳ್ಳೂರ ಸಾಕಿನ ಚಿಕ್ಕನಂದಿ ಗ್ರಾಮದ ಹಿರಿಯರು, ಅವರ ತಂದೆಯವರ ಪರವಾಗಿ ರಮೇಶ್ ಅಣ್ಣ ಕೊಳ್ಳೂರ ಈ ಯೂಟ್ಯೂಬ್ ಚಾನಲ್ ಮಾಲೀಕರಾಗಿರ್ತಕ್ಕಂಥವ್ರು ಏನೋ ಈ ಜಳಕಿ ಗ್ರಾಮದ ಶಿವಸಿದ್ಧ ಬೀರೇಶ್ವರ ನಾಟ್ಯ ಸಂಘ ಜಗತ್ತಿನಲ್ಲಿ ಬಾಳಿ ಬೆಳಗಲಿ ಅಂತ ತಿಳ್ಕೊಂಡು 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಅವರು ಮಾಡುವಂಥ ಸೇವೆಯಲ್ಲಿ ಬಲಗೈಯ ಬೀರದೇವರ ಎಡಗೈಯ ಮಾಳಿಂಗರಾಯಾಗಿ ಯಾವಾಗಲೂ ಆ ಭಗವಂತನ ಭಂಡಾರ ನೆರಳವ್ರ ಮೇಲೆ ಇರಬೇಕಂತೇಳಿ ಆ ಖರೇ ಸಿದ್ಧನಲ್ಲಿ ಬೇಡಿಕೆರೋರು.